ಯಾವುದಾದ್ರೂ ಇದ್ದರೆ ಇವತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳ್ತೀನಿ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮೇಲೆ ಇವತ್ತು ಭ್ರಷ್ಟಾಚಾರದ ಆಪಾದನೆ ಬಂದಿದೆ, ಮೂಡಾದ ಹಗರಣ ಬಂದಿದೆ. ವಾಲ್ಮೀಕಿ ಈ ಕಾರ್ಪೊರೇಷನ್ ಏನಿದೆ ಅದರಲ್ಲಿ ನೂರಾರು ಕೋಟಿ ಹಗರಣ ಇವತ್ತು ಹೊರಗಡೆ ಬಂದಿದೆ. ಅದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ, ಎನ್ಕ್ವೈರಿ ನಡೆದಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೀಗಾಗಿ ಮತ್ತು ಮಂತ್ರಿಗಳು ಸಹಿತ ಇವತ್ತು ಹೆಂಗಾಗಿದೆ ಅಂದರೆ ಇದು ಸರ್ಕಾರ ಎಷ್ಟು ಸಿಗ್ತದೋ ಗೊತ್ತಿಲ್ಲ. ಅದಕ್ಕಾಗಿ ಎಷ್ಟು ಬೇಗ ಆದಷ್ಟು ಬೇಗನೆ ಎಷ್ಟು ಹಣ ಮಾಡ್ಕೊಳ್ಳೋಕೆ ನಿಂತುಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ಪಾಪದ ಕೊಡ ಇಲ್ಲಿ ತುಂಬಿಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಹುಶಃ ಅದೇ ಹಿನ್ನೆಲೆಯಲ್ಲಿ ತಿಮ್ಮಾಪುರ ಹೇಳ್ಬೋದು. ಯಾಕಂದರೆ ತಿಮ್ಮಾಪುರ ಒಂದು ಅವ್ರ ಇಲಾಖೆ ಮೇಲೂ ಭ್ರಷ್ಟಾಚಾರದ ಹಗರಣ ಬಂದಿದ್ದರಿಂದ ಅವರು ಬಹುಶಃ ಹಂಗೆ ಅರ್ಥ ಮಾಡ್ಕೊಂಡಿರ್ಬೋದು, ನಮ್ಮ ಭ್ರಷ್ಟಾಚಾರ ಎಲ್ಲಿ ಹತ್ತದ, ಇದಕ್ಕೆ ಬೇರೆ ಇಲಾಖೆ ಭ್ರಷ್ಟಾಚಾರ ನೋಡಿದ್ರೆ ನಂದೇನೂ ಅಲ್ಲ ಅನ್ನೋ ಮಟ್ಟಿಗೆ ಹೇಳಿರ್ಬೋದು ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ಈ ಸರ್ಕಾರದ ಪಾಪದ ಕೂಡ ತುಂಬಿ ಬಂದದ ಅಂತ ಹೇಳ್ತೇನೆ. ನಾ ಏನೋ ಅದ್ರ ಬಗ್ಗೆ ಹೇಳೋದೇ ಇಲ್ಲ. ನಾನು ಈಗ ಸರ್ಕಾರದ ಒಂದಿನ ಮಾರಲಿಟಿ ಇದಲ್ಲ, ಮಾರಲಿಟಿನೇ ಉಳಿದಿಲ್ಲ, ನೈತಿಕತೆಯೇ ಉಳಿದಿಲ್ಲ. ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ, ಬಿ ಜೆ ಪಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಮುಖ್ಯಮಂತ್ರಿಗಳಾಗಲಿ ಅವ್ರ ಮಂತ್ರಿಗಳಿಗೆ ಯಾವುದೇ ನೈತಿಕತೆ ಉಳಿದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಮಾಡೋ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಅವರಲ್ಲೇ ಇರುವಂಥವ್ರು ಮುಖಂಡರು, ನಾ ಯಾವಾಗಲೂ ಹೇಳ್ತೀನಿ, ಇವತ್ತು ಕಾಂಗ್ರೆಸ್ಸಲ್ಲಿ ಇನ್ ಫೈಟಿಂಗ್ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. Ashwavega English News coming soon. Your channel, your voice, your trust.